ಈ ಭೂಮಿ ಮೇಲೆ ಮನುಷ್ಯರು ಅಪರಾಧಗಳನ್ನು ಮಾಡಿದಾಗ ಯಾವ ತೀರ್ಮಾನವನ್ನು ತೆಗೆದುಕೊಂಡು ಯಾವ ಕೆಲಸವನ್ನು ಮಾಡುತ್ತೀಯಾ ಎಂದು ನಾವು ಕೆಲವೊಂದು ಭಾಗಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಕೊನೆ ಭಾಗವಾಗಿ ತಂದೆ ಈ ಒಂದು ಸಮಯದಲ್ಲಿ ಆಲೋಚನೆ ಮಾಡಿಕೊಂಡು ಜ್ಞಾನವಂತರಾಗಿ ಜೀವಿಸಲು ದೇವರೇ ನಿನ್ನ ಮಾತುಗಳನ್ನು ನಾವು ತಿಳಿದುಕೊಂಡು ಎಚ್ಚರಿಕೆಯಿಂದ ನಾವು ಬದುಕಲು ದೇವರೇ ಯಾವುದೇ ಕಾರಣಕ್ಕೂ ನಿನ್ನ ಕೈಗೆ ಸಿಕ್ಕಾಕಿಕೊಂಡು ದೇವರೇ ನಾವು ಕೇಡನ್ನು ಬರಮಾಡಿಕೊಳ್ಳದಂತೆ ದೇವರ ಜಾಗ್ರತೆಯಿಂದ ಜೀವಿಸಿ ನೀತಿವಂತರಾಗಿ ಬದುಕಲು ಸಹಾಯ ಮಾಡಿ. ವಿಷಯಗಳಲ್ಲಿ ಕೇಳಿದ ಮರೆತುಬಿಟ್ಟಂತೆ ಎಲ್ಲ ಕಾರ್ಯ ನೀನು ಒದಗಿಸಿಕೊಟ್ಟು ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ತಂದೆ ನಮ್ಮನ್ನು ಅಮೂಲ್ಯವಾದಂಥ ರೀತಿಯಲ್ಲಿ ನಡೆಸಂತೆ ಪ್ರಾರ್ಥಿಸುತ್ತಾ ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆ. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿ ದೇವಜನರೇ, ಈ ಒಂದು ಅಂಶವನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ಕೊನೆಯ ಭಾಗನ ಇದು 4ನೇ ಭಾಗನ 4ನೇ ಭಾಗನ ಮನುಷ್ಯರ ಅಪರಾಧಕ್ಕೆ ಶಿಕ್ಷೆ ಭೂಲೋಕದಲ್ಲೋ ನರಕದಲ್ಲೋ ಭಾಗ 3 ನಾವು ಇವತ್ತು ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ನಾವು ಎಷ್ಟೋ ವಿಚಾರದಲ್ಲಿ ಕಳೆದಂತ ಭಾಗಗಳಲ್ಲಿ ಎಷ್ಟೋ ವಿಚಾರಗಳನ್ನು ಅರ್ಥ ಮಾಡಿಕೊಂಡಿದ್ದೀವಿ. ಆ ಒಂದು ವಿಚಾರಗಳಲ್ಲಿ ಅರ್ಥವಾಗದೇ ಇರುವಂತಹ ಒಂದು ಕೆಲವೊಂದು ವಿಚಾರಗಳಿವೆ. ಆ ವಿಚಾರಗಳೇನು ಅಂತೇಳಿ ನೋಡುವಾಗ ಕೆಲವೊಬ್ರು ಭಕ್ತರಾಗಿ ಇದ್ರೂ ಕೂಡ ಕಷ್ಟಗಳು ಎನ್ನುವಂಥದ್ದು ಬಂದಿದೆ. ಇಬ್ರಿಯರು ಬರೆದ ಪುಸ್ತಕದಲ್ಲಿ 11ನೇ ಅಧ್ಯಾಯವನ್ನು ನೋಡುವಂತಾದ್ರೆ ಬಹಳಷ್ಟು ಶ್ರಮೆಗಳನ್ನು ಅನುಭವಿಸಿದಂತರಿದ್ದಾರೆ. ಇದರ ಇಲ್ವಾ? ಒಂದ್ಸರಿ ಓದ್ತಿರಬೇಕಾದ್ರೆ ನಿಮ್ಗೆ ಕ್ಲಾರಿಟಿಗೋಸ್ಕರ 11ನೇ ಅಧ್ಯಾಯವನ್ನು ಬೇಗ ಸ್ವಲ್ಪ ಇಬ್ರಿಯರು ಬರೆದ ಪುಸ್ತಕಕ್ಕೆ 11ನೇ ಅಧ್ಯಾಯ 32ರಿಂದ ಇನ್ನು ಏನು ಹಿರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ನೇ ವಚನದಿಂದ ಇನ್ನು ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫತಾ, ದಾವೀದ್, ಸಾಮುವೇಲ್ ಎಂಬುವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆದುಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಹಾರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು, ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಕೆಲವರು ಸತ್ತಿದ್ದಾರೆ. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಅಂದರೆ ನೀತಿವಂತರಿಗೆ ಶಿಕ್ಷೆ ಅನ್ನುವಂಥದ್ದು ಬಂದಿದೆ. ನೀತಿವಂತರುಗಳು ಶ್ರಮೆಯನ್ನು ಅನುಭವಿಸಿದರೆ, ನೀತಿವಂತರುಗಳು ಪ್ರಾಣ ತ್ಯಾಗವನ್ನು ಮಾಡಿರುವಂತದ್ದು ಇಲ್ಲಿ ಜೀವಂತವಾಗಿ ಕಣ್ಣಿಗೆ ಕಾಣುವಂತ ಇತಿಹಾಸ ಇದು. ಅಂದ್ರೆ ತಪ್ಪು ಮಾಡಿದಂತವರಿಗೆ ಶಿಕ್ಷೆ ಬರುವಂತದ್ದು ನ್ಯಾಯ, ತಪ್ಪು ಮಾಡದೇ ಇರುವಂತವರಿಗೆ ಶಿಕ್ಷೆ ಬಂದಿದೆಯಲ್ಲ, ಇದೇನಕ್ಕೋಸ್ಕರ ಬಂದಿದೆ? ನಾವು ಈ ಭೂಮಿ ಮೇಲೆ ತಪ್ಪು ಮಾಡಿದಂತವರಿಗೆ ಭೂಮಿ ಮೇಲೆ ಶಿಕ್ಷೆ ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡಿಕೊಂಡಿದ್ದೀವಿ. ಇದರಲ್ಲಿ ಯಾವ್ದಾದ್ರು ಅನುಮಾನ ಇದೆಯಾ? ಎಲ್ಲ ಖಚಿತವಾಗಿ ಅರ್ಥವಾಗಿದೆಯಾ? ಮತ್ತೆ ಇವ್ರಿಗೂ ಭೂಮಿ ಮೇಲೆ ಇದ್ದಾಗ ಯಾವ ತಪ್ಪನ್ನ ಮಾಡದಲೇ ಇದ್ರು ಕೂಡ ಇವರೆಲ್ಲರಿಗೂ ಶಿಕ್ಷೆ ಅನ್ನುವಂಥದ್ದು ಬಂದಿದೆ. ಮುಂದೆ ಓದಿ ಅಣ್ಣ. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಕಲ್ಲೆಸೆದು ಕೊಂದಿದ್ದಾರೆ, ಕೆಲವರನ್ನ ಗರಗಸದಿಂದ ಕೊಯ್ದು ಕೊಂದಿದ್ದಾರೆ. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಲೆಂದು ಕೆಲವರನ್ನು ಪ್ರೇರೇಪಿಸಿದರು, ಕೆಲವರನ್ನು ಕತ್ತಿಯಿಂದ ಒಂದು ರೀತಿಯಾದಂತ ಹಿಂಸೆ. ಇದು ಏನು ಅಂದ್ರೆ ದೇವದ್ರೋಹಿಗಳಾಗಿ ಪ್ರಾಣವನ್ನ ಉಳಿಸಿಕೊಳ್ಳಲೆಂದು ಕೆಲವರನ್ನು ಪ್ರೇರೇಪಿಸಿದರು. ಅಂದ್ರೆ ಇದೆಂತ ಹಿಂಸೆ ಅಂತ ಅಂದ್ರೆ ದೇವದ್ರೋಹಿಗಳಾಗಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ ಅಂತ. ಅಂದ್ರೆ ದೇವರನ್ನು ನಾವು ದೂಷಣೆ ಮಾಡಿದ್ರೆ ದೇವದ್ರೋಹಿಗಳೇ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರೆ ದೇವದ್ರೋಹಿಗಳೇ. ಒಂದು ವೇಳೆ ನಾವು ದೇವರಿಗೆ ವ್ಯತಿರೇಕವಾಗಿ ಜೀವಿಸಿದ್ರೆ, ದೇವರಿಗೆ ವ್ಯತಿರೇಕವಾಗಿ ಮಾತನಾಡಿದ್ರೆ, ದೇವರನ್ನ ದೂಷಣೆ ಮಾಡಿದ್ರೆ ಇವರೇನು ನಮ್ಮ ಪ್ರಾಣವನ್ನು ಬಿಡ್ತಾರೆ. ಆದರೆ ದೇವರಂತ ನಮ್ಮ ಪ್ರಾಣವನ್ನು ಬಿಡಲ್ಲ. ಇದು ಕೂಡ ಹಿಂಸೆನೆ. ಮುಂದೆ ಓದು. ಕೆಲವರನ್ನು ಪ್ರೇರೇಪಿಸಿದರು, ಕೆಲವರನ್ನು ಕತ್ತಿಯಿಂದ ಕೊಂದರು, ಕೆಲವರನ್ನು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಎಂತ ಭಯಂಕರವಾದಂತ ಕ್ರೂರ ಹಿಂಸೆ ಬಂದಿದೆಯೋ ಒಂದು ಸಾರಿ ಆಲೋಚನೆ ಮಾಡಿ ನೋಡ್ಬೇಕು. 1ನೇ ಶತಮಾನದಲ್ಲಿ ನಡೆದಿರುವಂತ ಕಾರ್ಯಗಳಿವೆಲ್ಲನ ಇವರೆಲ್ಲ ಭೂಮಿ ಮೇಲೆ ಯಾವ ತಪ್ಪನ್ನು ಮಾಡಿಲ್ಲ. ಇವ್ರು ಯಾರು ತಪ್ಪನ್ನ ಮಾಡದಲೇ ಇದ್ರು ಕೂಡ ಯಾಕೆ ಈ ರೀತಿಯಾದಂತ ಶಿಕ್ಷೆ ಬರಬೇಕು? ಕೆಲವರು ನಮ್ಮಲ್ಲಿ ಇದೇ ಆಲೋಚನೆ ಇರ್ತದೆ. ಭೂಮಿ ಮೇಲೆ ತಪ್ಪು ಮಾಡದಂತವ್ರಿಗೆ ಶಿಕ್ಷೆಯನ್ನು ಬರುತ್ತೆ ಅಂತ ನೀನ್ ಹೇಳ್ತೀಯ. ಆದ್ರೆ
ಚರ್ಚಿಗೆ ಹೋಗುವಂತವ್ರಿಗೆ, ನೀತಿವಂತವ್ರಿಗೆ, ಬೈಬಲ್ ಅನ್ನು ಓದುವಂತವ್ರಿಗೆ, ಪ್ರಾರ್ಥನೆ ಮಾಡುವಂತವ್ರಿಗೆ ಯಾವ ಶಿಕ್ಷೆ ಬರಲ್ವಾ, ಯಾವ ತಪ್ಪು ಬರಲ್ವಾ, ಯಾವ ಕೇಡು ಬರಲ್ವಾ, ಏನೋ ಅವರ ಜೀವಿತದಲ್ಲಿ ಕಷ್ಟನೇ ಬರಲ್ವಾ ಅಂತ ನಾವ್ ಈ ರೀತಿಯಾಗಿ ಅಂದ್ಕೊಳ್ತೀವಿ. ಆದ್ರೆ ಚೆನ್ನಾಗಿ ಒಂದನ್ನ ಅರ್ಥ ಮಾಡಿಕೊಳ್ಬೇಕಾದಂತ ವಿಚಾರ ಏನು ಅಂತ ಹೇಳಿ ನೋಡ್ಬೇಕ. 1 ಪೇತ್ರ 2:19-20 ಓದಿ. 1 ಪೇತ್ರ 2ನೇ ಅಧ್ಯಾಯ 19ನೇ ವಚನ 20ನೇ ವಚನ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ, ಅದು ಶ್ರೇಷ್ಠವಾಗಿದೆ ಅಂತ ಅಂದ್ರೆ, ಅನ್ಯಾಯವಾಗಿ ಒಂದು ವೇಳೆ ನೀನು ಬಾಧೆ ಪಡುವಂತವನಾಗಿದ್ರೆ, ಅನ್ಯಾಯವಾಗಿ ಬಾಧೆ ಪಡುವಂತದಂದ್ರೆ ಏನು? ನ್ಯಾಯವಾಗಿ ಬಾಧೆ ಪಡುವಂತದ್ದು ಅಂದ್ರೆ ಏನು? ಅನ್ಯಾಯವಾಗಿ ಬಾಧೆ ಪಡುವಂತದ್ದು ಅಂದ್ರೆ ಏನು? ತಪ್ಪು ಮಾಡಿ ಕಷ್ಟ ಬರೋದು. ಇದು ನ್ಯಾಯನ ಅನ್ಯಾಯನ? ನ್ಯಾಯವಾದಂತದ್ದು ಇದು. ತಪ್ಪು ಮಾಡಿ ಶಿಕ್ಷೆ ಬಂದ್ರೆ ಇದು ನ್ಯಾಯ. ತಪ್ಪು ಮಾಡದಲೇ ಶಿಕ್ಷೆ ಬಂದ್ರೆ ಅನ್ಯಾಯ. ತಪ್ಪು ಮಾಡದಲೇ ಯಾವಾಗ ಶಿಕ್ಷೆ ಬರುತ್ತೆ? ತಪ್ಪು ಮಾಡಿದ್ರೆ ಯಾವಾಗ ಶಿಕ್ಷೆ ಬರುತ್ತೆ? ಈಗ ತಪ್ಪು ಮಾಡದಲೇ ಶಿಕ್ಷೆ ಬರುತ್ತೆ, ಇದು ಹೋಗ್ಲಿ. ಆದ್ರೆ ತಪ್ಪು ಮಾಡದಲೇ ಇದ್ರೆ ಯಾವಾಗ ಶಿಕ್ಷೆ ಬರುತ್ತೆ? ತಪ್ಪು ಮಾಡದಲ್ಲೇ ಇದ್ರೆ ಶಿಕ್ಷೆ ಬರುತ್ತಾ? ಇದನ್ನ ನಾವು ಆಲೋಚನೆ ಮಾಡೋದಕ್ಕೆ ಕಷ್ಟ. ತಪ್ಪು ಮಾಡದಲ್ಲಿದ್ರೆ ಶಿಕ್ಷೆ ಅನ್ನೋದು ಬರುತ್ತಾ? ಒಂದು ವೇಳೆ ಕಾನೂನು ಯಾರೋ ಒಬ್ಬನನ್ನ ಈತನೇ ಕೊಲೆ ಮಾಡಿದಾನೆ ಅಂತೇಳಿ ಮಿಸ್ಟೇಕ್ ಮಾಡ್ಕೊಂಡು ಹೋದ್ರೆ ಶಿಕ್ಷೆ ಕೊಡ್ಬೋದು. ಆದ್ರೆ ತಪ್ಪು ಮಾಡದೇ ಇರುವಂತ ನಿರಪರಾಧಿಗೆ ದೇವರು ಶಿಕ್ಷೆಯನ್ನ ಕೊಡ್ತಾನ? ಕ್ರಿಸ್ತನು ಒಂದು ಸಾರಿ ಏನ್ ಮಾತನಾಡಿದನು? ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ 12ನೇ ವಚನವನ್ನು ಓದಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ 12ನೇ ವಚನ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನ ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನ ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಅಂದ್ರೆ ಸುಳ್ಳಾಗಿ ಹೊರಿಸ್ತಾರೆ ಅಂತಾನೆ ಇದ್ರ ಅರ್ಥ. ಕ್ರಿಸ್ತನ ಅದಕ್ಕೆ 2000 ವರ್ಷಗಳ ಕೆಳಗೆ ಭವಿಷ್ಯತನ ನುಡಿದಿದ್ದಾನೆ ಆತ. ಅಂದ್ರೆ ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ಹಿಂಸೆ ಮಾಡ್ತಾರೆ, ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ಸೆರೆಮನೆಗಳಿಗೆ ಹಾಕ್ತಾರೆ, ನನ್ನ ನಿಮಿತ್ತ ನಿಮ್ಮನ್ನ ಬಹಿಷ್ಕಾರ ಮಾಡ್ತಾರೆ. ಅಂದ್ರೆ ಯೇಸು ಕ್ರಿಸ್ತ ನಿಮಿತ್ತವಾಗಿ ಎಷ್ಟೋ ಜನ ಪ್ರಾಣ ಬಲಿ ಆಗೋಗಿದ್ದಾರೆ. 1ನೇ ಶತಮಾನದಲ್ಲಿ ಆಗೋಗಿದ್ದಾರೆ. ಇವತ್ತಿಗೂ ನಡೀತಾ ಇದೆ, ಇವತ್ತಿಗೂ ನಿಂತಿಲ್ಲ. ಕ್ರಿಸ್ತನ ಸುವಾರ್ತೆ ಸಾರಕ್ಕೆ ಹೋದಂತ ಸೇವಕರುಗಳ ಮೇಲೆ ಹಲ್ಲೆಗಳು, ಸುವಾರ್ತೆ ಸಾರಕ್ಕೆ ಹೋದಂತ ಸೇವಕರುಗಳ ಪ್ರಾಣತ್ಯ ಅಂದ್ರೆ ಅವ್ರನ್ನ ಕೊಂದಾಕಿದ್ದಾರೆ. ಭಯಂಕರವಾದಂತ ರೀತಿಯಲ್ಲಿ ಆವತ್ತಿನಿಂದ ಹಿಡಿದು ಇವತ್ತಿನವರೆಗೂ ನಡೀತಾ ಇದೆ. ಮತ್ತೆ ಇವ್ರು ಯಾವ ತಪ್ಪನ್ನ ಮಾಡಿಲ್ಲ. ಇವ್ರು ಕೊಲೆ ಮಾಡುವಂತ ತಪ್ಪನ್ನ ಏನ್ ಮಾಡಿದ್ದಾರೆ ಇವರು? ಚೆನ್ನಾಗಿ ಅರ್ಥ ಮಾಡ್ಕೊ. ಪೇತ್ರನ ಪುಸ್ತಕದಲ್ಲಿ ಇರುವಂತ ಮಾತು ಅದೇನೇನೆ. ಪೇತ್ರನ ಪುಸ್ತಕ ಬಂದ್ರಿ ಮತ್ತೆ 2:19-20 ಓದಿ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ಅಂದ್ಮೇಲೆ ಯಾವ ತಪ್ಪನ್ನ ಮಾಡದಲೇನೆ ಒಂದು ವೇಳೆ ನೀನು ಶಿಕ್ಷೆಯನ್ನು ಅನುಭವಿಸಿದ್ರೆ, ನೀನು ಯಾವ ಅಪರಾಧವನ್ನ ಮಾಡದಲೇ ನೀನು ಬಂದಂತ ಕಷ್ಟವನ್ನ ಸಹಿಸಿಕೊಂಡ್ರೆ, ದೇವರಿಗೋಸ್ಕರ ಬದುಕಿದ್ರೆ, ದೇವರು ನೋಡುತ್ತಾನೆಂದು ಅರಿತು ದೇವರು ಇದನ್ನು ನೋಡ್ತಾ ಇದ್ದಾನೆ ಅಂತ ಹೇಳೋದನ್ನ ಅರಿತು ಆ ಕಷ್ಟವನ್ನು ನೀನು ಸಹಿಸಿಕೊಂಡ್ರೆ ದೇವರ ಲೆಕ್ಕದಲ್ಲಿ ಶ್ರೇಷ್ಠ. ಮುಂದೆ ಏನಿದೆ ಮುಂದೆ ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ, ಚೆನ್ನಾಗಿ ತಿಳ್ಕೊಳ್ಳಿ, ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ರೆ ಅದರಿಂದ ಏನು ಕೀರ್ತಿ? ಅದರಿಂದ ಏನು ಕೀರ್ತಿ ಇಲ್ಲ. ಕಳ್ಳನಿದ್ದಾನೆ, ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ, ಆತನು ನಾನು ನ್ಯಾಯವಾಗಿ ದಂಡನೆಯಲ್ಲಿ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಬಂದಿದೆ. ನಾನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಬಂದಿದೆ ಅಂತ ತಾಳ್ಮೆ ಇದ್ದಿದ್ರೆ ಆತನಿಗೆ ಏನ್ ಪ್ರಯೋಜನ? ಇವತ್ತು ನಾವು ಅನ್ಯಾಯ ಮಾರ್ಗದಲ್ಲಿ ಜೀವಿಸಿ ಯಾವ್ದೊಂದು ಶಿಕ್ಷೆ ಬಂದ್ರೆ ಏನೋ ಒಂದು ನಡೆದೋಗಿದೆ ಬಿಡು, ಯಾರಿಗೆ ಕಷ್ಟ ಬರಲ್ಲ, ಯಾರಿಗೂ ಬಂದೇ ಬರುತ್ತೆ ಅಂತ ಹೇಳಿ ನಾವು ಮೂರ್ಖರ ರೀತಿಯಲ್ಲಿ ಆಲೋಚನೆ ಮಾಡ್ಕೊಂಡಿದ್ರೆ ಏನು ಪ್ರಯೋಜನ? ನಾವು ಕಷ್ಟವನ್ನು ಅನುಭವಿಸ್ಬೇಕು, ಖಂಡಿತ ಸರಿ. ದೇವರಿಗೋಸ್ಕರ ಕಷ್ಟವನ್ನು ಅನುಭವಿಸ್ಬೇಕೆ ಬಿಟ್ರೆ ಅನೀತಿ ಮಾರ್ಗದಲ್ಲಿ ನಡ್ಕೊಂಡು ಕಷ್ಟವನ್ನು ಅನುಭವಿಸೋದ್ರಲ್ಲಿ ಯಾವ ಅರ್ಥ ಇಲ್ಲ. ಚೆನ್ನಾಗಿ ತಿಳ್ಕೊಬೇಕಿದನ್ನ. ನಾವು ದೇವ ಭಕ್ತರಾಗಿ ಪ್ರಾರ್ಥನೆಯನ್ನು ಮಾಡುವಂತವರಾಗಿ ಬೈಬಲನ್ನು ಓದುವಂತವ್ರಿಗೆ ಯಾವ್ದೋ ಒಂದು ಕಷ್ಟ ಬರುತ್ತೆ, ಯಾವ್ದೋ ಒಂದು ಕೇಡು ಬಂದಿದೆ ಅಂದ್ರೆ ಈ ಕೇಡು ಏನಕ್ಕೋಸ್ಕರ ಬಂದಿದೆಯೋ ಒಂದು ಸಾರಿ ಆಲೋಚನೆ ಮಾಡಿ ನೋಡ್ಬೇಕು. ಯಾಕೆ ಅಂತಂದ್ರೆ ಬಹಳಷ್ಟು ಡೇಂಜರ್ ಅದು. ಯಾಕೆ ಡೇಂಜರ್ ಅಂತ ಹೇಳ್ತೀನಿ ಅಂದ್ರೆ, ದೇವರು ಒಬ್ಬ ಮನುಷ್ಯನಿಗೆ ತಪ್ಪು ಮಾಡಿದ ತಕ್ಷಣ ಒಂದೇ ಸಾರಿ ಪ್ರಾಣ ತೆಗಿಯಲ್ಲ, ಒಂದೇ ಸಾರಿ ಖಂಡಿತವಾಗಲೂ ಪ್ರಾಣ ತೆಗಿಯಲ್ಲ. ಈಗ ನಾವು ನಮ್ಮ ಮಕ್ಕಳಿಗೆ ತಪ್ಪು ಮಾಡಿಸಿದಂಗೆ ಒಂದೇ ಸರಿ ಕೊಂದಾಕ್ಬಿಡ್ತೀವ, ಕಡ್ಡಿಯೇಟಲ್ಲಿ ನೋಡಿತೀವ,
ಕಡ್ಡಿಯೇಟನ್ನು ಹೊಡಿತೀವ ಇಲ್ವಾ? ಹೊಡಿತೀವಿ. ತಂದೆ ತಾಯಿದವ್ರು ಕಡ್ಡಿಯೇಟನ್ನು ಹೊಡಿತಾರ ಇಲ್ವಾ? ಹೊಡಿತೀವಿ. ಯಾಕೆ ಸಾಯಿಲಿ ಅಂತಲೇ ಹೊಡಿತಾರ? ಇಲ್ಲ. ಬದಲಾವಣೆ ಆಗ್ಬೇಕು. ಅಂದ್ರೆ ಒಂದ್ ವೇಳೆ ಆತನು ಕಡ್ಡಿಯೇಟಿಗೆ ಬಗ್ಲಿಲ್ಲ ಅಂದ್ರೆ ಇನ್ನೊಂದ್ ಏನ್ ಮಾಡ್ತೀವಿ? ಬರೆ ಹಾಕೋದಾಗಿರ್ಬೋದು. ಅಂದ್ರೆ ಆ ಶಿಕ್ಷೆಯಿಂದ ಇನ್ನೊಂದು ಶಿಕ್ಷೆ ಆಗಿರ್ಬೋದು, ಆ ಚಿಕ್ಕ ಶಿಕ್ಷೆಯಿಂದ ದೊಡ್ಡ ಶಿಕ್ಷೆ ಆಗಿರ್ಬೋದು. ದೇವರು ಇದೇ ರೀತಿಯಾಗಿನೇನೆ ಯಾವ ಮನುಷ್ಯನು ತಪ್ಪು ಮಾಡಿದಾಗ ಚಿಕ್ಕ ಏಟನ್ನು ಹೊಡಿತಾನ, ಆ ಏಟಿಗೆ ಅವನು ಬದಲ ಆಗ್ಲಿಲ್ವೋ ದೊಡ್ಡ ಕೇಡು ಬರುತ್ತೆ ಅನ್ನೋದನ್ನ ಖಚಿತವಾಗ್ಲಿ ಮರ್ತೋಗಂಗಿಲ್ಲ. ಪ್ರಪಂಚದ ಮೇಲೆ ಎಷ್ಟೋ ಕೇಡುಗಳು ನಡೀತು, ಈ ಪ್ರಪಂಚದ ಮೇಲೆ ಎಷ್ಟೋ ಕೇಡುಗಳು ನಡೀತು. ಭೂಕಂಪಗಳು ಬಂತು, ಸುನಾಮಿಗಳು ಬಂತು, ಬರಗಾಲಗಳು ಬಂತು, ಮಿಡತೆಗಳು ಬಂತು, ದೇವರ ಪ್ರಕರಣ ಗ್ರಂಥದಲ್ಲಿ ಹೇಳಿರುವಂತ ಎಲ್ಲಾ ಕೇಡುಗಳು ಬಂತು. ಕೊನೆದಾಗಿ ಮನುಷ್ಯನ ಬದಲಾವಣೆ ಆಗ್ಲಿಲ್ವಾ? ಅಂಟು ರೋಗಗಳು ಬಂದಿದೆ. ಪ್ರಕರಣ ಗ್ರಂಥದಲ್ಲಿ ಇದೆಯಾ ಅಂಟು ರೋಗ ಬರುತ್ತೆ ಅಂತ? ಮತ್ತೆ ಇವತ್ತು ಸುವಾರ್ತೆಯಲ್ಲಿ ಇಂಗ್ಲಿಷ್ ಬೈಬಲ್ ನೋಡುವಾಗ ಪೆಸ್ಟಿಲೆನ್ಸ್ ಅಂತ ಇದೆ, ಅಂದ್ರೆ ಸಾಂಕ್ರಾಮಿಕ ರೋಗಗಳು ಅಂತ. ಈ ಸಾಂಕ್ರಾಮಿಕ ರೋಗಗಳು ಒಬ್ಬರಿಗಿಂತ ಒಬ್ಬರಿಗೆ ಹರಡುವಂತದ್ದೇ. ಕೊರೋನಾ ವೈರಸ್ ಏನು ಒಬ್ಬರಿಗಿಂತ ಒಬ್ಬರಿಗೆ ಹರಡುವಂತದ್ದೇ. ಅಂದ್ರೆ ಆ ಕೇಡಿಗೆ ಮನುಷ್ಯನ ಒಂದು ವೇಳೆ ಬದಲಾವಣೆ ಆಗಿದ್ರೆ ಈ ಕೇಡು ಬರುವಂತ ಅಗತ್ಯತೆ ಇರಲಿಲ್ಲ. ದೇವರು ಒಂದು ವೇಳೆ ಆ ದೊಡ್ಡ ಕೇಡನ್ನ ಕಳಿಸಿದಾನೆ ಅಂತಂದ್ರೆ ಆ ಕೇಡಿಗೆ ಮನುಷ್ಯನ ಬದಲಾವಣೆ ಆಗಿಲ್ಲ ಅಂತಾನೆ. ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಗೆ ಯಾವ್ದೊಂದು ಶಿಕ್ಷೆ ಬಂದಿದೆ ಅಂತ ಅಂದ್ರೆ ನಾವು ನೀತಿ ಮಾರ್ಗದಲ್ಲಿ ಇದ್ದೀವಾ ಅನೀತಿ ಮಾರ್ಗದಲ್ಲಿ ಇದ್ದೀವ ನೋಡ್ಬೇಕು. ನಾವು ನೀತಿ ಮಾರ್ಗದಲ್ಲಿ ನಡೆಯುವಾಗ ಯಾವ್ಯಾವ ಕಷ್ಟ ಬರ್ಲಿ, ಏನೇ ಒಂದ್ ಆಗ್ಲಿ, ಪ್ರಾಣ ಹೋಗುವಂತ ಮಟ್ಟಿಗೆ ಯಾವ್ದೇ ಒಂದು ಕೇಡು ಬರ್ಲಿ, ಎದರ್ಬೇಕಾಗಿಲ್ಲ. ಯಾರನ್ನು ನಾವು ದೇವ್ರು ನೋಡ್ತಾನೆ ಅಂತ ಹೇಳಿ ಅದನ್ನ ನಾವು ಸಹಿಸ್ಕೊಂಡು ದೇವ್ರಿಗೋಸ್ಕರ ಬದುಕಿದ್ರೆ ದೇವ್ರು ಅದನ್ನ ಶ್ರೇಷ್ಠ ಅನ್ನೋ ಅಂತ ಹೇಳಿ ನೋಡ್ತಾನಂತೆ. ಒಂದ್ ವೇಳೆ ನಾವು ಅನೀತಿ ಮಾರ್ಗದಲ್ಲಿ ನಡ್ಕೊಂಡು ಯಾವ್ದೊಂದು ಶಿಕ್ಷೆಯಿಂದ ಬಂತು ಅಂದ್ಕೊಂಡ್ರೆ ನಾವು ದೇವ್ರಿದ್ದಲೇ ಏನೋ ನಾವು ದೇವ್ರ ಕೆಲಸದಲ್ಲಿ ಇದ್ದೀನಿ ಅನ್ಕೊಳಕ್ಕಾಗುತ್ತಾ? ಜೀವಿಸ್ತಾ ಇರೋದು ಅನ್ಯಾಯ ಮಾರ್ಗದಲ್ಲಿ ಜೀವಿಸ್ಕೊಂಡು ಯಾವ್ದೊಂದು ಕೇಡು ಬಂದಾಗ ಏನೋ ಒಂದು ನಡೆದೋಯ್ತು ಅಂತಂದ್ರೆ ಹೆಚ್ಚಿನದಂತ ಕೇಡಿಗೆ ಗುರಿ ಆಗ್ಬೇಕಾಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವ್ರು ಒಂದ್ ವೇಳೆ ಅಂತ್ಯ ಮಾಡಿದ್ರು ಮಾಡ್ತಾನೆ, ಅದನ್ನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ದೇವರ ಕೈಯನ್ನು ಯಾರಾದ್ರೂ ಹಿಂತೆಗೆದಕ್ಕೆ ಸಾಧ್ಯನಾ? ದೇವರ ಕೈಯನ್ನು ಯಾರು ಹಿಂತೆಗೆದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅಂದ್ರೆ ಖಚಿತವಾಗಿ ಈ ಭೂಮಿ ಮೇಲೆ ಮನುಷ್ಯನಿಗೆ ಶಿಕ್ಷೆ ಅನ್ನುವಂಥದ್ದು ಕಡಾಖಂಡಿತವಾಗಿ ಬಂದೇ ಬರುತ್ತೆ. ಆದ್ರೆ ಭಕ್ತರಿಗೆ ಬರುವಂತ ಹಿಂಸೆಗಳು ಅದು ನೀತಿ ಮಾರ್ಗದಲ್ಲಿ ನಡ್ಕೊಂತ ಇದ್ದಾನ ಅದಕ್ಕೋಸ್ಕರ ಬಂದಿದ್ಯಾ? ಅನೀತಿ ಮಾರ್ಗದಲ್ಲಿ ನಡ್ಕೊಂಡು ಹೋಗ ಅದಕ್ಕೋಸ್ಕರ ಬಂದಿದ್ಯಾ? ಅವನು ದೇವರಿಗೋಸ್ಕರ ಶ್ರಮೆಗಳನ್ನು ಅನುಭವಿಸಿದಾನ? ಅವನು ಲೋಕದ ಪ್ರಕಾರ ಜೀವಿಸುವ ಶ್ರಮೆಗಳನ್ನು ಅನುಭವಿಸಿದಾನ? ಇದು ಪ್ರಾಮುಖ್ಯವಾದಂತ ವಿಚಾರ. ಇದನ್ನೇನಾದ್ರು ಒಂದ್ ವೇಳೆ ನೀವು ಸ್ಲೋಲಿ ಆಗಿ ನೀವು ಆರಾಮಾಗಿ ಕಾಮನ್ ಆಗಿ ನೀವು ಆಲೋಚನೆ ಮಾಡಿದ್ರೆ ಅರ್ಥ ಆಗಲ್ಲ. ದೇವರ ವಾಕ್ಯದ ಒಂದು ಮುಂದೆ ಇಟ್ಕೊಂಡು ದೇವರ ವಾಕ್ಯವನ್ನ ನೋಡಿ ನೀವು ಆಲೋಚನೆ ಮಾಡಿದಾಗ ಮಾತ್ರನೇ ಈ ಒಂದು ವಿಚಾರ ಅರ್ಥ ಆಗುತ್ತೆ. ಬಿಟ್ರಿಲ್ಲ ಅಂತ ಅರ್ಥವಾಗದೇ ಇಲ್ಲ. ಯಾವ ಮನುಷ್ಯನಿಗಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕಡಾಖಂಡಿತವಾಗಿ ಬಂದೇ ಬರುತ್ತೆ. ಯಾವುದೇ ಶಿಕ್ಷೆ ಆಗಿರ್ಬೋದು. ಕಾಯಿಲೆನಿಗೆ ನೋಡುವಾಗ ನಿನ್ ದೇಶವನ್ನು ಬಿಟ್ಟು ಹೋಗ್ಬೇಕಂದ್ರೆ ಪ್ರಾಂತ್ಯವನ್ನು ಬಿಟ್ಟು ಹೋಗ್ಬೇಕು ಅನ್ನುವಂತ ಶಿಕ್ಷೆ ಇವತ್ತಿಗೂ ನಮಗೆ ಇಂಥ ಶಿಕ್ಷೆನೆ ಬರ್ಬೇಕು ಎನ್ನುವಂಥದ್ದು ಯಾವ ರೂಲೇ ಇಲ್ಲ. ದೇವರು ಯಾವ ಪ್ರಕಾರವಾಗಿ ಬೇಕಾದ್ರೂ ಒಬ್ಬನಿಗೆ ಕೇಡು ಮಾಡಬಹುದು, ಯಾವ ಪ್ರಕಾರವಾಗಿ ಬೇಕಾದ್ರೂ ಒಬ್ಬ ಮನುಷ್ಯನನ್ನು ಹಾಳು ಮಾಡಬಹುದು. ಅದು ದೇವರಿಗೆ ಇರುವಂತ ಶಕ್ತಿ. ಅದು ಒಂದು ಸೊಳ್ಳೆಯನ್ನು ಕೊಲಿಸಿ ಮನುಷ್ಯನನ್ನು ಕೊಂದಾಕ್ಬಹುದು. ಕಣ್ಣಿಗೆ ಕಾಣದಲ್ಲಿರುವಂತ ಒಂದು ವೈರಸ್ ಪ್ರಪಂಚವನ್ನೇ ನಾಶ ಮಾಡುವಷ್ಟು ಶಕ್ತಿ ಇದೆ ಅಂತಂದ್ರೆ ದೇವರಿಗಿರುವಂತ ಶಕ್ತಿಯನ್ನು ಆಲೋಚನೆ ಮಾಡಿ ನೋಡಿ. ದೇವರಿಗಿರುವಂತ ಹೆಸರು ಏನ್? ಸೇನಾಧೀಶ್ವರನಾದಂತ ಯೆಹೋವನಂತೆ. ಅಂದ್ರೆ ಸೇನೆಗಳು ಅಂದ್ರೆ ಏನು? ದೇವರಿಗೆ ಯಾವ ಸೇನೆ ಇದೆ? ಗಜ ಸೇನೆ ಇದೆಯಾ? ಅಶ್ವಸೇನೆ ಇದೆಯಾ? ವಾಯುಸೇನೆ ಇದೆಯಾ? ಈ ಒಂದು ಏನು ಈ ಉಪದ್ರವಗಳಿದೆಯೋ ದೇವರ ಹತೋಟಿಯಲ್ಲಿರುವಂತ ಆ ಸೇನೆಗೆ ದೇವರು ಒಡೆಯನು. ಕಣ್ಣಿಗೆ ಕಾಣದೇ ಇರುವಂತಹ ಒಂದು ವೈರಸ್ ಮೂಲಕವಾಗಿ ದೇವರು ಪ್ರಪಂಚವನ್ನೇ ಬೇಕಾದ್ರೆ ನಾಶ ಮಾಡ್ತಾನೆ. ಒಬ್ಬ ಮನುಷ್ಯನಿಗೆ ಶಿಕ್ಷೆ ಬಂದಿದ್ದಂಗೆ ನನಗೆ ಏನಕ್ಕೋಸ್ಕರ ಇಂತ ಶಿಕ್ಷೆ ಬಂದಿದ್ದೆ ಅಂತ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ, ನಾನು ಎಲ್ಲಿ ಎಡೆ ಬಿದ್ದಿದ್ದೀನಿ ಅಂತ. ಅವನು ಮಾಡಿರುವಂತ ತಪ್ಪಿಗೆ ಬದಲಾವಣೆ ಆಗ್ಬೇಕು ಅಂತಾನೆ ದೇವರ ಆ ಶಿಕ್ಷೆಯನ್ನ ಕೊಡ್ತಾನೆ. ಅದನ್ನೊಂದ್ ವೇಳೆ ನೀನು ಯಾಮಾರಿದ್ರೆ ದೊಡ್ಡ ಕೇಡಿಗೆ ಗುರಿಯಾಗಿ ಹೋಗ್ಬೇಕಾಗುತ್ತೆ. ಯಾವುದೇ ಶಿಕ್ಷೆ ಆಗಿರ್ಬೋದು ಎಚ್ಚರಿಕೆಯಿಂದ ಜೀವಿಸ್ಬೇಕು. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ಅಂದ್ರೆ ಮನುಷ್ಯನು ಮಾಡಿದಂತ ಅಪರಾಧಗಳು ಮನುಷ್ಯನನ್ನು ಬಿಟ್ಟು ಹೋಗಲ್ಲ. ಮನುಷ್ಯನು ಮಾಡಿದಂತ ನೀತಿ ಕಾರ್ಯಗಳು ಕೂಡ ಮನುಷ್ಯನನ್ನು ಬಿಟ್ಟು ಹೋಗಲ್ಲ. ನಾವು ಮಾಡಿದಂತ ನೀತಿ ಆಗಿರ್ಲಿ ಅನೀತಿ ಆಗಿರ್ಲಿ ನಮ್ಮ ಬೆನ್ನಿಂದೇ ಇರುತ್ತೆ. ನಾವು ಮಾಡಿದಂತ ಒಳ್ಳೇದಕ್ಕೆ ದೇವರು ಒಂದ್ ವೇಳೆ ಒಳ್ಳೇದನ್ನ ಮಾಡ್ಬೇಕಂದ್ರೆ ಒಳ್ಳೇದನ್ನೇ ಮಾಡ್ತಾನೆ. ಒಂದ್ ವೇಳೆ ಕೆಟ್ಟದಾದ್ರೂ ಕೂಡ ಅದಕ್ಕೆ ಚಿಂತೆ ಮಾಡ್ಬೇಕಾಗಿಲ್ಲ. ಒಂದು ವೇಳೆ ನಾವು ಮಾಡಿದಂತ ಅಪರಾಧಕ್ಕೆ ದೇವರು ಒಂದ್ ವೇಳೆ ಮುಯ್ಯಿ ತೀರಿಸುವಂತದ್ದಾದ್ರೆ ನಮ್ಮ ಬೆನ್ನಿಂದ ಇದ್ಕೊಂಡು ಯಾವ ಸಮಯದಲ್ಲಿ ಹೊಡಿತದ ಗೊತ್ತಿಲ್ಲ. ಯಾಕಂದ್ರೆ ಬಹಳಷ್ಟು ನಾನು ಕಣ್ಣಾರ ಕಂಡಿರುವಂತ ಸಾಕ್ಷಿಗಳು ಎಣಿಸಕ ಆಗದಷ್ಟು ಇದಾವೆ. ಒಬ್ಬ ವ್ಯಕ್ತಿ ಹೋಗಿ ಏನ್ ಮಾಡ್ತಾನೆ, ಹೆಚ್ಕೆಲದಲ್ಲಿ ಒಂದು ಮಾತನ್ನು ಓದ್ಕೊಂಡಿದ್ದೆ ಒಂದ್ಸರಿ, ಮತ್ತೆ ಅದನ್ನ ಓದಿ ಹೆಚ್ಕೆಲ ಅಂತ 23-35 ವಚನವನ್ನ 23ನೇ ಅಧ್ಯಾಯ 35ನೇ ವಚನ. ನೀನು ನನ್ನನ್ನು ಬೆನ್ನ ಹಿಂದಕ್ಕೆ ಎಸೆದು ಮರೆತು ಬಿಟ್ಟದರಿಂದ ನಿನ್ನ ಪುಂಡಾಟದ ಮತ್ತು ಸೂಳೆತನದ ಫಲವನ್ನು ನೀನು ಅನುಭವಿಸಬೇಕು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಂಥ ಕೆಟ್ಟತನವನ್ನ ನಡೆಸಿದ್ರಿಂದಲೇ ಒಬ್ಬ ಮನುಷ್ಯನಿಗೆ ಏಡ್ಸ್ ಬರುತ್ತೆ. ಇಂಥ ಕೆಟ್ಟತನ ನಡೆಸಿದ್ರಿಂದಲೇ ಒಬ್ಬ ಮನುಷ್ಯನಿಗೆ HIV ವೈರಸ್ ಎನ್ನುವಂಥದ್ದು ಅಟ್ಯಾಕ್ ಮಾಡುತ್ತೆ. ಅಂದ್ರೆ ಇದು ಶಿಕ್ಷೆ ಅಲ್ವಾ?
ಶಿಕ್ಷೆನೆ ಖಂಡಿತವಾಗ್ಲು. ಅಂದ್ರೆ ಈ ಒಂದು ರೋಗಕ್ಕೆ ಮತ್ತು ಮದ್ದಿಲ್ಲ, ಇನ್ನು ಟ್ರೀಟ್ಮೆಂಟ್ ಏನ ಕಂಡಿಡಿದಿಲ್ಲ. ಅಂದ್ರೆ ಇಂಥ ಒಂದು ದೇವರ ಕಡೆಯಿಂದ ಬಂದಂತ ಕೇಳಿಗೆ ಮನುಷ್ಯನ ಮರಣವನ್ನು ಹೊಂದಬೇಕಾ? ಮರಣವನ್ನು ಹೊಂದಬೇಕು. ಮನುಷ್ಯನು ನನಗೆ ಶಕ್ತಿ ಇದೆ, ನನ್ನಲ್ಲಿ ದುಡ್ಡಿದೆ ಅಂತ ಹೇಳಿ ಇಷ್ಟಾನುಸಾರವಾಗಿ ಜೀವಿಸಕ್ ಹೋದ್ನ ದೇವರು ಮಾತ್ರ ಖಂಡಿತವಾಗಿ ಆತನ ಬಿಡಲ್ಲ. ಯಾಕೆಂತಂದ್ರೆ ಈ ಮನುಷ್ಯನು ಈ ದೇವರಿಗೋಸ್ಕರ ಆ ದೇವರಿಗೋಸ್ಕರ ಈ ಲೋಕದಲ್ಲಿ ನೀತಿವಂತನಿಗೆ ಬದುಕೋದಕ್ಕೆ ಕಳಿಸಿದ್ದು ಕೊಟ್ಟಿದ್ದಾನೆ, ಬಿಟ್ರೆ ಕೆಟ್ಟತನ ನಡೆಸೋದಕ್ಕಲ್ಲ. ನಾನೇನೋ ನಂಬಿದೀನಿ, ನಾನು ಯೇಸು ಕ್ರಿಸ್ತ ನಂಬ್ಕೊಂಡು ನಾನು ರಕ್ಷಣೆಯಲ್ಲಿ ಇದ್ದೀನಿ ಅಂತ ಹೇಳಿ ಇಷ್ಟಾನುಸಾರವಾಗಿ ನಡ್ಕೊಂಡ್ರೆ ದೇವರಂತೂ ಖಂಡಿತವಾಗಿ ಮಾಡಿದ್ದಾನೆ. ನೀನ್ ಇಲ್ಲಿ ನೀತಿವಂತನಾಗಿ ಬದುಕಿ ಯೇಸು ಕ್ರಿಸ್ತನನ್ನು ನಂಬಿಕೊಂಡ್ರೆ ನಿನಗೆ ಅಲ್ಲೇ ಶಿಕ್ಷೆ ತಪ್ಪು ಹೋಗುತ್ತೆ ಅನ್ನೋ ಬಿಟ್ರೆ ಇಲ್ಲಿ ಮಾತ್ರ ನೀನು ಖಂಡಿತವಾಗ್ಲೂ ನೀನು ಮಾಡಿರುವಂತ ಅಪರಾಧಗಳಿಗೆ ಯಾವುದಕ್ಕೂ ಶಿಕ್ಷೆ ಅನ್ನೋದು ತಪ್ಪಿ ಹೋಗೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನೀನು ಆ ಶಿಕ್ಷೆಗಳನ್ನ ಬಂದಂತ ಶಿಕ್ಷೆಗಳನ್ನ ಅನುಭವಿಸ್ಕೊಂಡು ದೇವರ ಕೆಲಸವನ್ನ ಮಾಡಬೇಕು. ಬಂದಂತ ನೀನು ಮಾಡಿದಂತ ಅಪರಾಧಗಳಿಗೆ ಬಂದಿರುವಂತ ಆ ಪ್ರತಿಫಲ ಏನಿದೆಯೋ ಅದನ್ನು ಅನುಭವಿಸುತ್ತಾ ನೀನು ದೇವರ ಕೆಲಸವನ್ನು ಮಾಡೋದ್ರಿಂದ ಇಲ್ಲಿ ಏನಕ್ಕೋಸ್ಕರ ದೇವರು ಶಿಕ್ಷೆ ಕೊಡ್ಬೇಕು? ಈ ಲೋಕದಲ್ಲಿ ದೇವ್ರು ಏನಕ್ಕೋಸ್ಕರ ಶಿಕ್ಷೆ ಕೊಡ್ಬೇಕು ಹೇಳಿ? ದೇವ್ರು ಸ್ವತಂತ್ರ ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ತನ್ನ ಮಕ್ಕಳು ಸ್ವತಂತ್ರವಾಗಿ ಇರಬೇಕು ಅಂತಲೇ ಎಲ್ಲಾ ಜ್ಞಾನವನ್ನ ಕೊಟ್ಟಿದ್ದಾನೆ, ದೈವ ಗ್ರಂಥವನ್ನ ಕೊಟ್ಟಿದ್ದಾನೆ, ಎಲ್ಲ ತಿಳ್ಕೊಂಡು ಸ್ವತಂತ್ರವಾಗಿ ಬದುಕಬೇಕು ಅಂತಲೇ ಒಳ್ಳೇದ್ಯಾವುದು ಕೆಡದ್ಯಾವುದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವಂತ ಮನಸ್ಸನ್ನು ಕೊಟ್ಟಿದ್ದಾನೆ. ಇದನ್ನೆಲ್ಲ ಮಾಡಿರೋ ದೇವರು ಮತ್ತೆ ಇಲ್ಲಿ ಈ ಲೋಕದಲ್ಲಿ ಏನಕ್ಕೆ ಶಿಕ್ಷೆಯನ್ನ ಕೊಡ್ಬೇಕು? ಒಂದು ವೇಳೆ ಈ ಚಿಕ್ಕ ತಪ್ಪಿಗೆ ಆತನು ಆಲೋಚನೆ ಮಾಡಿ ಈ ಚಿಕ್ಕ ಶಿಕ್ಷೆಯನ್ನು ಅನುಭವಿಸಿ ಇಲ್ಲೂ ಮಾಡಿದಂತ ಪಾಪದಕ್ಕೆ ಬಂದಂತ ಶಿಕ್ಷೆಯನ್ನು ಅನುಭವಿಸಿ ಶಾಶ್ವತ ಶಿಕ್ಷೆಯನ್ನು ತಪ್ಪಿಸ್ಕೋಬೇಕು ಅವನು. ಈ ಒಂದು ಚಿಕ್ಕ ಶಿಕ್ಷೆಯನ್ನು ನೋಡಿ ಶಾಶ್ವತವಾದಂತ ಶಿಕ್ಷೆಯನ್ನು ತಪ್ಪಿಸ್ಕೋಬೇಕು. ಅದಕ್ಕೋಸ್ಕರ ದೇವರು ಇದನ್ನ ಮಾಡ್ತಾ ಇದ್ದಾನೆ. ದೇವರು ಇವತ್ತು ಪ್ರೀತಿಮಯನ ಕರುಣಾಮಯನ ಇಲ್ಲ ದೇವರೇ ನನ್ನ ದ್ವೇಷವುಳ್ಳವನ? ಆಲೋಚನೆ ಮಾಡಿ ನೋಡಿ. ಒಂದು ವೇಳೆ ಯಾವ ಶಿಕ್ಷೆ ಅಪರಾಧಿಗಳಿಗೆ ಶಿಕ್ಷೆ ಅನ್ನುವಂಥದ್ದು ದೇವ್ರು ಮಾಡ್ಲಿಲ್ಲ ಅಂತಿದ್ರೆ ಮನುಷ್ಯನ ಇನ್ನೂ ಕೆಟ್ಟತನಾಗಿ ಜಾರಿ ಹೋಗ್ತಾ ಇದ್ದ. ಅಂದ್ರೆ ಇಂಥ ಚಿಕ್ಕ ಚಿಕ್ಕ ಶಿಕ್ಷೆಗಳನ್ನ ಏನು ಕೊಡ್ತಾ ಇದ್ದಾನೆ ಅಂದ್ರೆ ಆ ಶಾಶ್ವತವಾದಂತ ಶಿಕ್ಷೆಗೆ ಹೋಗ್ದಲೇನೆ ಇಲ್ಲಿಯೇ ಮಾನಸಾಂತರ ಪಟ್ಟು ಬದಲಾಗಿ ಆ ಒಂದು ಶಾಶ್ವತವಾದಂತ ಶಿಕ್ಷೆಯನ್ನು ತಪ್ಪಿಸ್ಕೋಬೇಕು ಅಂತ ನಾವತ್ತು ಇದನ್ನೇ ನಾವು ಏನ್ ಅಂದ್ಕೊಂಡ್ಬಿಡ್ತೀವಿ ಅಂದ್ರೆ ಮೂರ್ಖರ ರೀತಿಯಲ್ಲಿ ಆಲೋಚನೆ ಮಾಡಕ್ ಹೋಗ್ಬಾರ್ದು. ನಾವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಂತೆ ಮಾನ್ಯರಂತೆ ಬೈಬಲ್ ಅಲ್ಲಿರುವಂತ ಮಹಾಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇರುವಂತ ಕಾರಣವೇ ನಾವು ತಪ್ಪಿ ಹೋಗುವಂತವರಾಗಿರ್ತೀವಿ. ಒಂದನ್ನ ಅರ್ಥ ಮಾಡ್ಕೋಬೇಕು, ಬೈಬಲ್ ಅಲ್ಲಿ ಮಹಾಜ್ಞಾನ ಇದೆ. ಈ ಮಹಾಜ್ಞಾನವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ಭಕ್ತಿ ಬೇಕು ಮನುಷ್ಯನಿಗೆ. ಭಕ್ತಿ ಇಲ್ಲದಿದ್ರೆ ಖಂಡಿತವಾಗ್ಲೂ ಇದನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಒಬ್ಬ ಕಾಯಿನನಿಗೆ ಒಂದು ಕೊಲೆಯನ್ನು ಮಾಡಿದ್ಕೆ 7ರಷ್ಟು ಶಿಕ್ಷೆ ಬಂದಿದೆ ಅಂತಂದ್ರೆ ಇವತ್ತು ನಕ್ಸಲೈಟ್ಸ್ ಗಳಿದ್ದಾರೆ, ಉಗ್ರವಾದಿಗಳಿದ್ದಾರೆ, ಭಯಂಕರವಾಗಿ ಸಮಾಜವನ್ನ ಹಿಂಸೆ ಮಾಡುವಂತ ಗ್ಯಾಂಗ್ ಗಳಿದೆ. ಇವ್ರಿಗೆ ಇನ್ನೆಂತ ಶಿಕ್ಷೆ ಬರುತ್ತೆ? ಆಲೋಚನೆ ಮಾಡಿ. ಅವರಲ್ಲಿ ಏನು ಸಮಾಧಾನವಾಗಿದ್ದಾರೆ ಎಲ್ಲೋ ಅಂತ ಕಂಡಿದ್ದೀರಾ ನೀವು? ಖಂಡಿತವಾಗ್ಲೂ ಇಲ್ಲ. ಒಂದು ವೇಳೆ ಕಾನೂನಿನ ಕಣ್ಣಿಗೆ ಅವ್ರಿಗೆ ಸಿಕ್ಕಿದ್ರೆ, ಪೊಲೀಸರ ಕೈಗೆ ಸಿಕ್ಕಿದ್ರೆ ಒಂದ್ ವೇಳೆ ಜೈಲು ಶಿಕ್ಷೆ ಎನ್ನುವಂಥದ್ದಾಗುತ್ತೆ. ಒಂದು ವೇಳೆ ಮನುಷ್ಯರ ಕೈಗೆ ಬಿದ್ದರೆ ಅವ್ರಿಗೆ ಅಂತ್ಯ ಎನ್ನುವಂಥದ್ದಾಗುತ್ತೆ. ಕಾಡಿನಲ್ಲಿ ಅಲಿಬೇಕು, ಯಾರ ಕಣ್ಣಿಗೆ ಬೀಳದಂತೆ ಅವ್ರು ಬದುಕಬೇಕು, ಏನ್ ತಿನ್ಬೇಕು ಏನ್ ಕುಡಿಬೇಕು ಅದು ಅವರಿಗೆ ಅವರ ಆ ರೀತಿಯಾದಂತ ದುರ್ರ ಜೀವನವನ್ನ ನಡೆಸಬೇಕು ಅವ್ರು. ಇವತ್ತು ಯಾರು ಅವರೇನು ನಕ್ಸಲೈಟ್ಸ್ಗಳಾಗ್ಲಿ ಉಗ್ರವಾದಿಗಳಾಗ್ಲಿ ಏನು ಸುಖವಾಗಿದ್ದಾರೆ ಎಲ್ಲೋ ಒಂದ್ ಕಡೆ ಅಂದ್ಕೊಳಕ್ ಹೋಗ್ಬೇಡ್ರಿ. ಭಯಂಕರವಾದಂತ ಪ್ರಾಣಿ ಪಕ್ಷಿಗಳು ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಡ್ತಾ ಗೊತ್ತಿದ್ಯಾ? ಒಂದು ಪಕ್ಷಿ ಒಂದು ಬಾಗಿಲಲ್ಲಿ ಹಾಕಿ ಆಹಾರವನ್ನು ಚೆಲ್ಲಿದ್ರು ಕೂಡ ಅದಕ್ಕೆ ಎಷ್ಟೇ ಹೊಟ್ಟೆ ಹಚ್ಚಿದ್ರು ಬಂದು ತಿನ್ನೋದಕ್ಕೆ ಭಯ ಪಡುತ್ತೆ. ಏನಕ್ಕೆ? ಎಲ್ಲಿ ನನ್ನ ಪ್ರಾಣ ಹೋಗುತ್ತೋ ಅಂತ. ಆ ರೀತಿಯಾಗಿನೇ ಬದುಕ್ಬೇಕು ಅವರೆಲ್ಲ. ಅಂದ್ರೆ ಇವೆಲ್ಲ ಶಿಕ್ಷೆ ಅಲ್ವಾ? ಇವೆಲ್ಲ ಶಿಕ್ಷೆ ಅಲ್ವಾ? ಪ್ರಸಂಗಿ ಗ್ರಂಥದಲ್ಲಿ ನೋಡುವ ಒಬ್ಬ ಮನುಷ್ಯನಿಗೆ ಇಂಥ ಒಂದು ಪ್ರಯಾಸದ ಜೀವಿತದಲ್ಲಿ ಅವನು ಸುಖದಿಂದ ಇದ್ದು ಅವನು ಊಟ ಉಂಡ್ಕೊಂಡು ಸುಖವಾಗಿ ಇರುವಂತದ್ದು ದೇವರ ಅನುಗ್ರಹ ಎಂಬುದಾಗಿದೆ. ಒಬ್ಬ ಮನುಷ್ಯನ ಏನ್ ತಗೊಂಡೋಗುವಂತದ್ದೈತೆ ಈ ಲೋಕದಲ್ಲಿ. ಅವನು ಯಾವುದನ್ನ ಅವನು ದೇವರಿಗೋಸ್ಕರ ಬದುಕಿ ದೇವರು ಕೊಟ್ಟಂತ ಈ ಒಂದು ಸೃಷ್ಟಿಯನ್ನು ಅನುಭವಿಸಿ ದೇವರಿಗೋಸ್ಕರ ಬದುಕ್ತಾನೋ ಅದೇ ಶ್ರೇಷ್ಠ. ಅದನ್ನು ಹೊರತಾಗಿ ಬೇರೆ ಯಾವ್ದು ಶ್ರೇಷ್ಠ ಎನ್ನುವಂಥದ್ದು ಯಾವುದೂ ಇಲ್ಲ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಬ್ಬ ಮನುಷ್ಯನು ಒಂದು ಹೆಣ್ಣನ್ನು ಹಾಳು ಮಾಡ್ತಾನೆ ಅಂತ ಕಡೆ, ಆತನ ಹಾಳು ಮಾಡಿ ಆತನಿಗೆ ಆ ಒಂದು ವಿಚಾರ ಕಾನೂನಿನ ಕಣ್ಣಿಗೆ ಬಿದ್ದು ಮನುಷ್ಯರ ಕಿವಿಗಳಿಗೆ ಬಿದ್ದು ಆ ಮನುಷ್ಯನನ್ನ ಹಲವಾರು ಜನ ಹೀನ ಸ್ಥಿತಿಯಲ್ಲಿ ನೋಡಿ ಎಂತೆಂತ ಭಯಂಕರವಾದಂತ ಶ್ರಮೆಗಳಲ್ವಾ ಅವೆಲ್ಲನ? ಎಂತ ಭಯಂಕರ ಶ್ರಮಗಳು. ಒಬ್ಬ ಮನುಷ್ಯನಲ್ಲಿ ಅಪರಾಧವನ್ನು ಮಾಡಿ ಒಂದು ತಪ್ಪನ್ನ ಮಾಡಿ ಒಬ್ಬ ಮನುಷ್ಯನ ಮುಂದೆ ಹೋಗಿ ನಿಲ್ಲೋದಕ್ಕೆ ಸಾಧ್ಯನಾ? ಇವತ್ತು ನಾನು ಯಾವ್ದೊಂದು ಕೆಟ್ಟ ಕೆಲಸವನ್ನು ಮಾಡಿ ನಿಮ್ಮ ಮುಂದೆ ಬಂದು ನಿಲ್ಲೋದಕ್ಕೆ ಸಾಧ್ಯನಾ? ಒಂದ್ ವೇಳೆ ಬಂದು ನಿಂತಿ ಅಂತ ಹೇಳಿ ಅದು ಯಾವ ರೀತಿಯಾಗಿರುತ್ತೆ? ಒಂದ್ ವೇಳೆ ನಾನು ಯಾವ ಮುಂದೆ ಯಾವಾಗಲೂ ಒಂದ್ಸರಿ ತಪ್ಪು ಮಾಡಿ ಬಿಡ್ತೀನಿ ಅಂತ ಹೇಳಿ ಒಂದ್ ವೇಳೆ ನಿಮ್ಗೆ ಅದು ಗೊತ್ತಾಗುತ್ತೆ ಅಂತ ಹೇಳಿ ಎಂತ ಅವಮಾನ ನನಗೆ. ಅದು ಅವಮಾನ ಇಲ್ವಾ? ಒಬ್ಬ ಅಪರಾಧ ಮಾಡಿದಂತವನನ್ನ ಟಿವಿ ನೈನಲ್ಲೆಲ್ಲ ತೋರಿಸ್ತೇವೆ. ಆತನ
ಅವನಿಗೆ ಎಷ್ಟು ಮನಸ್ಸಲ್ಲಿ ಆತನ ನೊಂದೋಗಲ್ಲ. ಇವೆಲ್ಲ ಶಿಕ್ಷೆಗಳಲ್ವಾ? ಯಾವುದೋ ರೀತಿಯಾದಂತ ಶಿಕ್ಷೆ ಖಂಡಿತವಾಗಲು ಮನುಷ್ಯನು ಮಾಡಿದಂತ ಅಪರಾಧಕ್ಕೆ ಬಂದೇ ಬರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆತನು ಅನ್ಯನಾದ್ರೂ ಸರಿ, ಆತನು ದೇವರನ್ನು ನಂಬಿರುವಂತ ಕ್ರೈಸ್ತನಾದ್ರೂ ಸರಿ, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅನ್ಯನ್ ಏನೋ ಒಂಥರದ್ ನಡೆದೋಗುತ್ತೆ ಅಂತಲ್ಲ. ಒಂದ್ ವೇಳೆ ಅನ್ಯನಿಗೆ ಯಾರ್ಯಾದ್ರೂ ಮೋಸ ಮಾಡಿದ್ರು ಸರಿ, ಶಿಕ್ಷೆ ಅನ್ನುವಂಥದ್ದು ಕಾಯಂ. ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಒಬ್ಬ ಸದ್ದಾಮ್ ಹುಸೇನ್ ಅವರ ಇತಿಹಾಸವನ್ನ, ಒಬ್ಬ ಲ್ಯಾಡನ್ ಅವರ ಇತಿಹಾಸವನ್ನು ಇದೆಲ್ಲವನ್ನು ನೋಡುವಂತದ್ದಾದ್ರೆ ಪ್ರಪಂಚವಲ್ಲಿಗೆ ಎಷ್ಟೋ ಹಾನಿಗಳನ್ನ ಮಾಡಿದ್ರು. ಆದ್ರೆ ಅವ್ರು ಅಂದ್ಕೊಂಡು ಯಾವ ಆಲೋಚನೆಗಳು ನೆರವೇರಿಲ್ಲ. ಅವ್ರು ಅಂದ್ಕೊಂಡಂತ ಯಾವ ಆಲೋಚನೆಗಳು ನೆರವೇರಿಲ್ಲ. ಅವ್ರು ಮತ್ತೆ ಅವ್ರು ಕೂಡಿಟ್ಟಂತ ಹಣಗಳೆಲ್ಲ ಏನಾಯ್ತು? ಕ್ರೂರವಾಗಿ ಅವರೆಲ್ಲ ಸತ್ತೋದ್ರಲ್ಲ. ಮತ್ತೆ ಅವ್ರ ಆಸೆ ಪಟ್ಟಂತದ್ದೆಲ್ಲ ಏನಾಯ್ತು? ಇವೆಲ್ಲ ಇತಿಹಾಸದಲ್ಲಿ ನಮ್ಮ ಕಣ್ಣ ಮುಂದೆನೇ ಇದೆ. ಯಾವ ರೀತಿಯಾಗಿ ಮನುಷ್ಯರಿಗೆ ಶಿಕ್ಷೆ ಎನ್ನುವಂಥದ್ದು ಬಂದಿದೆಯೋ ಇವೆಲ್ಲವೂ ನಮ್ಮ ಕಣ್ಣ ಮುಂದೆನೇ ಇದೆ. ಅದಕ್ಕೆ ಒಬ್ಬದ್ದಿನ ಗ್ರಂಥದಲ್ಲಿ 1ನೇ ಅಧ್ಯಾಯ 15ನೇ ವಚನದಲ್ಲಿ ಏನಿದೆ ಒಂದ್ಸರಿ ಓದಿ ನೋಡಿ. ಒಬ್ಬದ್ದಿನ ಗ್ರಂಥ 1ನೇ ಅಧ್ಯಾಯ 15ನೇ ವಚನ. ಒಬ್ಬದ್ದಿನ ಗ್ರಂಥ 1ನೇ ಅಧ್ಯಾಯ. ಯೆಹೋವನ ದಿನವು ಸಮಸ್ತ ಜನಾಂಗಗಳಿಗೆ ಸಮೀಪಿಸಿದೆ. ನೀನು ಮಾಡಿದ್ದೇ ನಿನಗಾಗುವುದು. ನೀನು ಮಾಡಿದ್ದೇ ನಿನಗಾಗುವುದು ಅಂದ್ರೆ ನಿನ್ನ ಕೃತ್ಯವೇ ನಿನ್ನ ತಲೆಗೆ ಬರುವುದು. ನೀನು ಏನ್ ಮಾಡ್ತೀಯೋ ಅದು ನಿನಗೆ ಆಗ್ತದೆ. ನೀನು ಒಳ್ಳೇದನ್ನು ಮಾಡ್ದ, ನೀನು ಒಳ್ಳೇದು ಎನ್ನುವಂಥದ್ದು ಬರುತ್ತೆ. ನೀನು ಕೆಟ್ಟದನ್ನು ಮಾಡ್ದ, ಕೆಟ್ಟದು ಎನ್ನುವಂಥದ್ದು ನಿನಗೆ ಕಾದಿರ್ತದೆ. ಯಾವುದು ಮರ್ತು ಹೋಗಲ್ಲ. ಯಾವುದು ದೇವರ ಅದನ್ನ ಮರೆತು ಒಬ್ಬ ಮನುಷ್ಯನ ಅಪರಾಧ ಮಾಡಿ ದೇವರ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಚೆನ್ನಾಗಿ ಇದನ್ನ ತಿಳ್ಕೋಬೇಕು. ಮತ್ತೆ ಜ್ಞಾನೋಕ್ತಿಗಳು 1:19 ಓದಿ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 19ನೇ ವಚನ. ಸೂರೆ ಮಾಡುವವರೆಲ್ಲರ ದಾರಿಯು ಹೀಗೆಯೇ ಸರಿ. ಕೊಳ್ಳೆಯು ಕೊಳ್ಳೆಗಾರರ ಸೂರೆ ಮಾಡುವವರೆಲ್ಲರ ದಾರಿ ಹೀಗೆಯೇ ಸರಿ. ಸೂರೆ ಮಾಡುವಂಥದ್ದು ಅಂದ್ರೆ ಏನು? ಸೂರೆ ಮಾಡುವಂಥದ್ದು ಕಳ್ಳತನ ಮಾಡುವಂಥದ್ದು. ಕಳ್ಳತನ ಮಾಡುವಂತವರೆಲ್ಲರ ದಾರಿ ಇದೇನಂತೆ. ಅದ್ ಯಾವ ರೀತಿಯಾಗಿ? ಕಳ್ಳತನವು ಓದಿ ಯಾಕ ಸೂರೆ ಮಾಡುವವರೆಲ್ಲರ ದಾರಿಯು ಹೀಗೆಯೇ ಸರಿ. ಕೊಳ್ಳೆಯು ಕೊಳ್ಳೆಗಾರನ ಜೀವವನ್ನೇ ಕೊಳ್ಳೆ ಮಾಡುವುದು. ಕೊಳ್ಳೆ ಅಂದ್ರೆ ಕಳ್ಳತನ ಮಾಡುವಂತ, ಕೊಳ್ಳೆ ಹೊಡೆಯೋದು ಅಂದ್ರೆ ಕಳ್ಳತನ ಮಾಡುವಂತದ್ದೇ. ಈ ಕಳ್ಳತನ ಮಾಡಕ್ ಹೋದಂತವನ ಜೀವವನ್ನ, ಆ ಒಂದು ಕಳ್ಳತನವೇ ಇವನ ಜೀವವನ್ನ ಕೊಳ್ಳೆ ಮಾಡ್ಬಿಡ್ತದಂತೆ. ಕಳ್ಳತನ ಮಾಡಕ್ ಹೋದಂತ ಕಳ್ಳನ ಜೀವವನ್ನ ಕಳ್ಳತನವೆನ್ನುವಂಥದ್ದು ಇವನ ಜೀವವನ್ನ ಕಳ್ಳತನ ಮಾಡುತ್ತಂತೆ. ಅಂದ್ರೆ ಕಳ್ಳತನ ಮಾಡೋದಕ್ಕೆ ಹೋಗಿ ಇವತ್ತು ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ. ಅಂದ್ರೆ ಇದು ಶಿಕ್ಷೆ ಬರುತ್ತೆ ಅಂತನ. ತಪ್ಪು ಮಾಡುವಂತವರ ಎಲ್ಲರ ಸ್ಥಿತಿ ಈಗೇನೇನೆ. ಯಾವ ತಪ್ಪು ಮಾಡ್ತಾನ ಅವನಿಗೆ ಶಿಕ್ಷೆ ಅನ್ನೋದು ಬಂದೇ ಬರುತ್ತೆ. ಕೊಳ್ಳೆಯು ಕೊಳ್ಳೆಗಾರನ ಜೀವವನ್ನೇ ಕೊಳ್ಳೆ ಮಾಡುವುದು ಅಂದ್ರೆ ಬದುಕಿದಾಗ ಬರುತ್ತೆ ಅಂತಲ್ಲ, ಸತ್ತಿದಾಗ ಬರುತ್ತೆ ಅಂತಲ್ಲ. ಕಳ್ಳತನ ಮಾಡೋದಕ್ಕೆ ಯಾವಾಗ ಹೋಗ್ತಾರೆ? ಸತ್ ಮೇಲೆ ಹೋಗ್ತಾರೆ ಅಲ್ಲರ. ಬದುಕಿದಾಗ ಕಳ್ಳತನ ಮಾಡೋದಕ್ಕೆ ಹೋದ್ರೆ ಆ ಕಳ್ಳತನ ಎನ್ನುವಂಥದ್ದು ಇವನ ಜೀವವನ್ನ ಕೊಳ್ಳೆ ಮಾಡ್ಬಿಡ್ತಾನ. ಇವನ ಜೀವನ ಕಳ್ಳತನ ಮಾಡತ್ತಂತಂದ್ರೆ ಅವನ ಪ್ರಾಣ ಹೋದ್ರೂ ಹೋಗುತ್ತೆ ಅಂತಾನ. ಎಂತ ಭಯಂಕರ ದುಸ್ಥಿತಿನ ಒಂದು ಸರಿ ಆಲೋಚನೆ ಮಾಡಿದ್ರು. ಅದಕ್ಕೆ ಯೇಸು ಕ್ರಿಸ್ತನ್ ಏನ್ ಹೇಳಿದಾನ ಗೊತ್ತಾ? ಮತ್ತಾಯನ ಬರೆದ ಸುವಾರ್ತೆ 26:52 ಓದಿ. ಮತ್ತಾಯನ ಬರೆದ ಸುವಾರ್ತೆ 26:52. ಆಗ ಯೇಸು ಅವನಿಗೆ ನಿನ್ನ ಕತ್ತಿಯನ್ನು. ಇಲ್ಲಿ ಇತಿಹಾಸ ಏನು ಅಂದ್ರೆ, ಯೇಸು ಕ್ರಿಸ್ತನನ್ನು ಹಿಡಿದುಕೊಂಡು ಹೋಗೋದಕ್ಕೋಸ್ಕರನ ಈ ಒಂದು ಇಸ್ಕರಿಯೋತ ಯೂದನು ಕೆಲವೊಂದು ಗುಂಪುಗಳನ್ನ ಕರ್ಕೊಂಡು ಬಂದಾಗ ಈ ಪೇತ್ರನು ಎನ್ನುವಂತ ಶಿಷ್ಯನ ಏನ್ ಮಾಡ್ತಾನೆ? ಕತ್ತಿನ ತೆಗೆದುಕೊಂಡ್ಬಿಡ್ತಾನೆ. ಏನಕ್ಕೆ ಅಂದ್ರೆ ಅವ್ರನ್ನ ಒಡೆಯೋದಕ್ಕೆ. ಆ ಒಂದು ಮಲ್ಕನು ಎನ್ನುವಂತ ಒಂದು ಆಳಿನ ಕಿವಿಯನ್ನ ಕೂಡ ಕಡಿದು ಬಿಡ್ತಾನೆ. ಈ ಕಡಿದಕ್ಕೋಸ್ಕರನ ಯೇಸು ಕ್ರಿಸ್ತನ್ ಏನಂತ ಹೇಳ್ತಾ ಇದ್ದಾರೆ ನೋಡಿ. ಆಗ ಯೇಸು ಅವನಿಗೆ ನಿನ್ನ ಕತ್ತಿಯನ್ನ ತಿರುಗಿ ಒರೆಯಲ್ಲಿ ಸೇರಿಸು. ಮತ್ತೆ ನೀನು ವಾಪಸ್ ನಿನ್ನ ಕತ್ತಿಯನ್ನ ನೀನು ಒರೆಯಲ್ಲೇ ಹಾಕ. ಅಂದ್ರೆ ನೀನು ಕತ್ತಿಯನ್ನ ಈಚೆಗೆ ತೆಗಿಯಕ್ಕೆ ಹೋಗ್ಬೇಡ. ಯಾಕಂದ್ರೆ ಮುಲ್ಕನ್ ಏನ್ ಮಾಡ್ಬಿಡ್ತಾನೆ? ಆತ ಕಿವಿಯನ್ನ ಕಡ್ದು ಬಿಡ್ತಾನೆ. ಕಿವಿಯನ್ನ ಕಡ್ದಿದ್ದಕ್ಕೋಸ್ಕರನ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾನೆ, ನಿನ್ನ ಕತ್ತಿಯನ್ನು ನೀನು ಮತ್ತೆ ವಾಪಸ್ ಹಾಕಿ. ಈಚೆಗೆ ತೆಗ್ದಿದ್ಯಲ್ಲ, ಮತ್ತೆ ವಾಪಸ್ ಹಾಕು. ಯಾಕೆ ಅಂದ್ರೆ ಮುಂದೆ ಓದಿ. ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದ ಸಾಯುವರು. ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದ ಸಾಯ್ತಾರಂತೆ. ನಿಜನಾ ಇದು? ನಿಜನಾ? ಸತ್ತಿದ ಯಾರದನ್ನ
ಬಹಳಷ್ಟು ಜನ ಸತ್ತಿದ್ದಾರೆ. ಎಷ್ಟು ಜನ ಅಂಡರ್ವರ್ಲ್ಡ್ ಗ್ಯಾಂಗ್ಗಳು ಎಲ್ಲ ಇವ್ರು ಏನಕ್ಕೆ ಸತ್ತಿದ್ದಾರೆ? ಇವನು ಅವನು ಕೊಲೆ ಮಾಡ್ದ, ಇವನಿಗೇನೋ ರೌಡಿ ಶೀಟರ್ ಆಗಿದ್ದ, ಇವನು ಅಷ್ಟು ಕೊಲೆಗಳನ್ನ ಮಾಡ್ತಿದ್ದ, ಇಷ್ಟು ಕೊಲೆಗಳನ್ನ ಮಾಡ್ತಿದ್ದ, ಇವನು ದೊಡ್ಡ ರೌಡಿ, ಇವತ್ತು ಇವನು ಸತ್ತಿದ್ದಾನೆ. ಎಂತೆಂತ ಭಯಂಕರವಾದ ಇದು ಒಂದು ಜಾಗದಲ್ಲಿ ಅಂತಲ್ಲ, ಪ್ರಪಂಚದಲ್ಲಿ ತುಂಬಿ ತುಡುಕ್ತಾ ಇದ್ದಿದ್ದು. ಈತನ ಯಾರನ್ನೋ ಒಬ್ಬರನ್ನ ಕಡಿಯುವಂಥದ್ದು, ಆತನ ಬಂದು ಈತನನ್ನ ಕಡಿಯುವಂಥದ್ದು, ಈತನ ಹೋಗಿ ಇನ್ನು ಮತ್ತೊಬ್ಬನನ್ನ ಕಡಿಯುವಂಥದ್ದು, ಅವನು ಬಂದು ಇನ್ನೊಬ್ಬನನ್ನ ಕಡಿಯುವಂಥದ್ದು. ಅಂದ್ರೆ ಕತ್ತಿಯನ್ನು ಹಿಡಿದಂತವ್ರು ಯಾರು ಕೂಡ ಶಾಶ್ವತವಾಗಿರಲ್ಲ. ಕತ್ತಿಯನ್ನು ಹಿಡಿದಂತವ್ರು ಕತ್ತಿಯಿಂದಲೇ ಬೀಳ್ತಾನೆ. ಯಾರು ಒಬ್ಬನನ್ನ ಕೊಲೆ ಮಾಡಿದ್ರು ಅವನನ್ನ ಇನ್ನೊಬ್ಬ ಕೊಲೆ ಮಾಡ್ತಾನೆ. ನಾನು ಒಬ್ಬನನ್ನ ಕೊಲೆ ಮಾಡ್ಬೋದು, ನಾನು ಕೊಂದಾಕಿದ್ದೀನಿ, ಅವನು ಸತ್ತೋಗಿದ್ದೀನಿ, ಅವನು ನನ್ನ ಕೊಲೆ ಮಾಡಲ್ಲ ಅಂತ ಹೇಳಿ ನಾನು ಅಂದ್ಕೊಂಡು ನಾನು ಶತ ಮೂರ್ಖ ನಾನು. ಯಾಕೆ ಅಂತ ಅಂದ್ರೆ ಇನ್ನೊಬ್ಬನ ಕಡೆಯಿಂದ ದೇವರು ಕಳಿಸ್ತಾನೆ. ಯಾಕಂದ್ರೆ ಬೇರೆ ಮುಯಿ ತೀರಿಸುವಂತದ್ದು. ಎಷ್ಟು ಸ್ಪಷ್ಟವಾಗಿ ದೇವರ ಮಾತುಗಳು ಬರೆಯಲ್ಪಟ್ಟಿದ್ಯೋ, ಎಷ್ಟು ಸ್ಪಷ್ಟವಾಗಿ ನಮ್ಮ ಕಣ್ಣು ಮುಂದೆ ಈ ನಿದರ್ಶನಗಳು ನಡೀತಾ ಇದೆಯೋ, ಚೆನ್ನಾಗಿದನ್ನೆಲ್ಲ ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂದ್ರೆ ದೇವರು ಮೊದಲೇ ಹೇಳಿದ್ದಾನೆ. ಇದನ್ನು ಯಾವಾಗ ಹೇಳಿದಾನೆ ಗೊತ್ತಾ? ಆದಿಕಾಂಡದಲ್ಲಿ ಇದನ್ನ ಹೇಳಿದ್ದಾನೆ. ಆದಿಕಾಂಡ 9ನೇ ಅಧ್ಯಾಯ 5-6 ವಚನವನ್ನು ಓದಿ. ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ, ಆದಿಕಾಂಡ 9ನೇ ಅಧ್ಯಾಯ 5ನೇ ವಚನ 6ನೇ ವಚನ. ಜೀವ ತೆಗೆಯುವವರಿಗೆ ಮುಯಿ ತೀರಿಸುವೆನು. ನೋಡಿ, ಇಲ್ಲಿ ದೇವ್ರೇ ಹೇಳ್ತಾ ಇದ್ದಾರೆ. ಇದಲ್ಲದೆ ಮತ್ತೆ ಓದ್ಯಾಕ, ಇದಲ್ಲದೆ ನಿಮ್ಮ ರಕ್ತವನ್ನು ಸುರಿಸಿ, ಇದಲ್ಲದೆ ನಿಮ್ಮ ರಕ್ತವನ್ನು ಸುರಿಸಿ ಜೀವ ತೆಗೆಯುವವರಿಗೆ. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ನೋಹನ ಕಾಲದಲ್ಲಿ ಆ ಒಂದು ಜಲಪ್ರಳಯದಲ್ಲಿ ಪ್ರಪಂಚ ನಾಶವಾಗಿ ಹೋಗಿದೆ. ಈ ಪ್ರಪಂಚ ನಾಶವಾಗಿ ಹೋದ್ಮೇಲೆ ಕೆಲವೊಂದು ಸಂತಾನಗಳು ಮಾತ್ರ ಉಳ್ಕೊಂಡಿದೆ. ದೇವರು ಅವ್ರಿಗೆ ಹೇಳ್ತಾ ಇದ್ದಾರೆ, ಯಾರಾದ್ರೂ ಮೇಲೆ ನಿಮ್ಮಲ್ಲಿ ರಕ್ತವನ್ನು ಸುರಿಸಿದ್ರೆ, ಅಂದ್ರೆ ನೀವು ಯಾರನ್ನ ಕೊಲೆ ಮಾಡಿದ್ರೆ, ಮೃಗವಾಗಿದ್ದರೆ ಹಿಂದಿಂದ ಓದಿ, ಯಾಕೆ ಸ್ವಲ್ಪ. ಇದಲ್ಲದೆ ನಿಮ್ಮ ರಕ್ತವನ್ನು ಸುರಿಸಿ ಜೀವ ತೆಗೆಯುವವರಿಗೆ ಮುಯಿ ತೀರಿಸುವೆನು. ಮುಯಿ ತೀರಿಸುವೆನು ಅಂದ್ರೆ ದೇವ್ರೇ ಹೇಳ್ತಾ ಇದ್ದಾರೆ, ಮುಯಿ ತೀರಿಸ್ತೀನಿ ನಾನು ಅಂತಾನ. ಮುಯಿ ತೀರಿಸ್ತಾನಂತ ದೇವ್ರೇನೇನೆ. ಯಾರು ನಿಮ್ಮ ರಕ್ತವನ್ನು ಸುರಿಸ್ತಾರೋ ಅವ್ರಿಗೆ ನಾನು ಮುಯಿ ತೀರಿಸ್ತೀನಿ. ಮೃಗವಾಗಿದ್ದರೆ ಅದಕ್ಕೂ ಮನುಷ್ಯನಾಗಿದ್ದರೆ, ಮೃಗವಾಗಿದ್ರೆ ಅದಕ್ಕೂ ಕೂಡ ನಾನು ಮುಯಿ ತೀರಿಸ್ತೀನಿ ಅಂತಾನ. ಅಂದ್ರೆ ಒಂದು ಪ್ರಾಣಿ ಒಂದ್ ವೇಳೆ ಮನುಷ್ಯನ ರಕ್ತವನ್ನು ಸುರಿಸಿದ್ರೆ ಅದಕ್ಕೂ ನಾನು ಮುಯಿ ತೀರಿಸ್ತೀನಿ, ಸುಮ್ಮನೆ ಬಿಡುವಂತವನ್ನ ಅಲ್ಲ ಅಂತ ಹೇಳಿ ದೇವ್ರೇ ಹೇಳ್ತಾ ಇದ್ದಾನೆ. ಮುಂದೆ ಓದಿ. ಇದಲ್ಲದೆ ನಿಮ್ಮ ರಕ್ತವನ್ನು ಸುರಿಸಿ ಜೀವ ತೆಗೆಯುವವರಿಗೆ ಮುಯಿ ತೀರಿಸುವೆನು. ಮೃಗವಾಗಿದ್ದರೆ ಅದಕ್ಕೂ, ಮನುಷ್ಯನಾಗಿದ್ದರೆ ಅಥವಾದವನು ಅವನ ಸಹೋದರನಾಗಿರುವುದರಿಂದ ಅವನಿಗೂ ಮುಯಿ ತೀರಿಸುವೆನೆಂದು ತಿಳಿದುಕೊಳ್ಳಿರಿ. ಅಂದ್ರೆ ಯಾವ ಮನುಷ್ಯನ ಪ್ರಾಣವನ್ನು ತೆಗೆದ್ರು ಕೂಡ ದೇವರೇ ಅವನನ್ನು ತೆಗಿತಾನಂತೆ. ನರಹತ್ಯವು ಸಹೋದರ ಹತ್ಯವಲ್ಲವೇ? ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದ್ದಾನೆ. ಆದ್ದರಿಂದ ಯಾರು ಮನುಷ್ಯರ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು. ರಕ್ತ ಎನ್ನುವಂಥದ್ದು ಆತ್ಮಕ್ಕೆ ಇರುತ್ತಾ? ಹಲೋ, ರಕ್ತ ಎನ್ನುವಂಥದ್ದು ಆತ್ಮಕ್ಕೆ ಇರುತ್ತಾ? ಶರೀರಕ್ಕೆ ಇರುತ್ತಾ? ಆತ್ಮಕ್ಕೆ ಇಲ್ವಾ? ಆತ್ಮಕ್ಕೆ ರಕ್ತ ಎನ್ನುವಂಥದ್ದು ಇರ್ತದ ಇಲ್ವಾ? ಇರಲ್ವಾ? ಖಚಿತವಾಗ್ಲೂ ಇರಲ್ಲ. ಆತ್ಮಕ್ಕೆ ರಕ್ತ ಎನ್ನುವಂಥದ್ದು ಇರಲ್ಲ. ಆತ್ಮವೇ ಬೇರೆ, ಶರೀರವೇ ಬೇರೆ, ದೇಹವೇ ಬೇರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಯಾರು ಮನುಷ್ಯರ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು. ಅಂದ್ರೆ ಮನುಷ್ಯರು ರಕ್ತವನ್ನು ಸುರಿಸ್ತಾರೆ ಅಂತ ಅಂದ್ರೆ ಯಾವಾಗ ಸುರಿಸ್ತಾರೆ ಅಂತ? ಆತ್ಮಕ್ಕ, ದೇಹಕ್ಕ? ದೇಹಕ್ಕೆ ರಕ್ತವನ್ನು ಸುರಿಸ್ಬೇಕು ಅಂತಂದ್ರೆ ಯಾಲ್ಲಿ? ನರಕದಲ್ಲ, ಭೂಲೋಕದಲ್ಲ? ಭೂಲೋಕದಲ್ಲಿ. ಅಂದ್ರೆ ಭೂಲೋಕದಲ್ಲಿ ಶಿಕ್ಷೆ ಬರುತ್ತಾ? ಭೂಲೋಕದಲ್ಲಿ ಶಿಕ್ಷೆ ಬರುತ್ತೆ ಎನ್ನುವಂಥದ್ದನ್ನ ಖಂಡಿತವಾಗಲೂ ಹೇಳ್ತಾ ಇದೆ. ಚೆನ್ನಾಗಿ ಅರ್ಥ ಆಯ್ತಾ? ಮನುಷ್ಯನ ಅಪರಾಧಕ್ಕೆ ಶಿಕ್ಷೆ ಬರುತ್ತಾ? ಶಿಕ್ಷೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದಕ್ಕೇನೆ ಗಲಾತ್ಯ ಪುಸ್ತಕ 6ನೇ 7-8 ಏನಿದೆ ಓದಿ. ಗಲಾತ್ಯದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 7ನೇ ವಚನ 8ನೇ ವಚನ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕುಯ್ಯಬೇಕು. ದೇವರು ತಿರಸ್ಕಾರ ಸಹಿಸುವವನಲ್ಲ. ಅಂದ್ರೆ ದೇವರು ಅನ್ಯಾಯ ಮಾಡುವಂತವನಾಗ್ಲಿ, ಒಬ್ಬರನ್ನ ತಿರಸ್ಕಾರ ಮಾಡಿ ಒಬ್ಬರನ್ನ ಪ್ರೀತಿ ಮಾಡುವಂತವನಾಗ್ಲಿ ಅಲ್ಲ.
ಆತನ ಭಕ್ತನಾಗಿದ್ರು ಭಕ್ತಹೀನನಾಗಿದ್ರು ದೇವರು ಒಂದೇ ತೀರ್ಮಾನವನ್ನು ತೆಗೆದುಕೊಳ್ತಾನೆ. ಅದಕ್ಕೆ ಆತ ನೀತಿಯುಳ್ಳ ನ್ಯಾಯಾಧಿಪತಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಗಿರುವಂತ ಕಾರಣ ಮನುಷ್ಯನು ಏನನ್ನ ಬಿತ್ತುತ್ತಾನೋ ಅದನ್ನು ಕುಯ್ಲೇಬೇಕಂತೆ. ನಾನು ರಾಗಿಯನ್ನ ಬಿತ್ತಿದ್ರೆ ಏನ್ ಮಾಡ್ಬೇಕು? ಗೋಧಿ ಕುಯ್ಯಕ್ಕಾಗತ್ತ? ರಾಗಿ ಹಾಕಿದ್ರೆ ರಾಗಿನೇ ಬರುತ್ತೆ, ಅದನ್ನೇ ಕುಯ್ಬೇಕು. ನಾನು ಗೋಧಿ ಹಾಕಿದ್ರೆ ಗೋಧಿನೇ ಬರುತ್ತೆ, ಅದನ್ನೇ ಕುಯ್ಬೇಕು. ಅದನ್ನ ಮನುಷ್ಯನ ಕೆಟ್ಟತನವನ್ನು ಮಾಡಿದ್ಮೇಲೆ ಕೆಟ್ಟತನಕ್ಕೆ ಶಿಕ್ಷೆ ಅನ್ನೋದು ಕೇಡು ಬರುತ್ತೆ, ಅದನ್ನು ಅನುಭವಿಸಲೇಬೇಕು. ಒಳ್ಳೆದನ್ನ ಮಾಡಿದ್ರೆ ದೇವರ ಲೆಕ್ಕದಲ್ಲಿ ಅದು ಶ್ರೇಷ್ಠವಾಗಿರುತ್ತೆ, ಒಳ್ಳೇದೇ ಆಗುತ್ತೆ. ಅರ್ಥವಾಯ್ತಾ? ಯಾಕೆ ಯೇಸು ಕ್ರಿಸ್ತನಿಗೆ ಅಂತ ಮಹಾಶ್ರಮ ಬಂತು ಇವಾಗ? ಯೇಸು ಕ್ರಿಸ್ತನ್ ಯಾವ ತಪ್ಪನ್ನ ಮಾಡಿದಾನ? 1 ಪೇತ್ರ 2:21-22 ಓದಿ. 1 ಪೇತ್ರ 2ನೇ ಅಧ್ಯಾಯ 21-22 ಬೇಗ. 1 ಪೇತ್ರ 2:21-22. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಯೇಸು ಕ್ರಿಸ್ತನು ನೋಡಿ, ಆತನು ಯೇಸು ಕ್ರಿಸ್ತನ್ ಏನ್ ಮಾಡಿದಾನಂತೆ? ಯಾವ ತಪ್ಪನ್ನ ಮಾಡದಲ್ಲಿದ್ರು ಆತನು ಯಾವ ರೀತಿಯಾಗಿ ಬಲಿಯಾಗಿದನೋ, ಕಷ್ಟಗಳನ್ನು ಅನುಭವಿಸಿದನೋ, ಆತನು ಮಾದರಿಯ ಜೀವಿತವನ್ನು ತೋರಿಸಿದಾನೆ. ಆ ರೀತಿಯಾಗಿ ಶಿಕ್ಷೆ ಬರುತ್ತೋ ಶಿಕ್ಷೆ ಬರದಂಗಿರುತ್ತೋ ನೀತಿ ಮಾರ್ಗದಲ್ಲಿ ಒಬ್ಬ ಮನುಷ್ಯನು ನಡ್ಕೊಳ್ಳೇಬೇಕು ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ. ಮುಂದೆ ಓದಿ. ತೋರಿಸಿ ಹೋದನು, ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಯಾವ ಪಾಪವನ್ನ ಮಾಡಿಲ್ಲ. ಮತ್ತೆ ಯಾವ ಪಾಪ ಮಾಡದಲ್ಲೇ ಇರುವಂತ ಯಾಕೆ ಶಿಕ್ಷೆ ಬಂತು? ಯಾಕೆ ಶಿಕ್ಷೆ ಬಂತು? ಯೇಸು ಕ್ರಿಸ್ತನ ನಿಮಿತ್ತವಾಗಿ, ಅಂದ್ರೆ ದೇವರ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸಿದ್ರೆ ಅದು ದೇವರ ಲೆಕ್ಕದಲ್ಲಿ ಶ್ರೇಷ್ಠ ಎಂಬುದಾಗಿ 19:20 ಅದೇ ವಚನವನ್ನು ಓದ್ಕೊಂಡಿದ್ದು. ಮತ್ತೆ ಓದ್ತದೆ ಆ ವಾಕ್ಯವನ್ನು ಓದ್ಬಿಡಿ. 19:20 ಅದರಲ್ಲಿ ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದ ಏನು ಕೀರ್ತಿ? ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ದೇವರ ಮುಂದೆ ಶ್ಲಾಘ್ಯವಾಗಿದೆ. ಅದರಿಂದ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ತಪ್ಪು ಮಾಡದಂತವ್ರಿಗೆ ಶಿಕ್ಷೆ ಖಂಡಿತವಾಗಿ ಬರುತ್ತೆ. ಈ ಒಂದು ಮುಂದೆ ಬರುವಂತ ಲೋಕದಲ್ಲಿ ಶಿಕ್ಷೆಯನ್ನ ತಪ್ಪಿಸ್ಕೋಬೇಕು ಅಂತಂದ್ರೆ ಈ ಲೋಕದಲ್ಲಿ ನೀನು ಮಾಡಿರುವಂತ ತಪ್ಪನ್ನ ಬಿಟ್ಟು ದೇವರ ಮಾರ್ಗದಲ್ಲಿ ನಡ್ಕೋಬೇಕು. ಮಾಡಿರುವಂತ ತಪ್ಪಿಗಂತೂ ಶಿಕ್ಷೆ ಬರುತ್ತೆ. ಆ ಶಿಕ್ಷೆಯನ್ನು ಅನುಭವಿಸ್ತಾ ದೇವರ ಕೆಲಸವನ್ನ ಮಾಡಬೇಕು. ಅರ್ಥವಾಯ್ತಾ? ಒಂದು ವೇಳೆ ಅನೀತಿ ಮಾರ್ಗದಲ್ಲಿ ಒಬ್ಬ ಜೀವಿಸಿದ್ರೆ ಶಿಕ್ಷೆ ಅನ್ನೋದು ಇಲ್ಲೂ ಬರುತ್ತೆ, ನರಕದಲ್ಲೂ ಶಿಕ್ಷೆ ಬರುತ್ತೆ. ತಪ್ಪಿ ಹೋಗಲ್ಲ. ಅರ್ಥವಾಯ್ತಾ? ಒಂದ್ ವೇಳೆ ಇದ್ರಲ್ಲಿ ಏನಾದ್ರು ನಿಮ್ಗೆ ಅರ್ಥವಾಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅಲ್ಲಿ ನೀವು ಕ್ವಶನ್ ಬೇಕು ಕೇಳಿ ಖಂಡಿತವಾಗ್ಲೂ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಮಹಾತಂದೆಯಾದಂತ ದೇವರೇ, ನಿನ್ನ ನಾಮಕ್ಕೆ ಮಹಿಮೆಯಾಗಲಿ ಸ್ವಾಮಿ. ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ತಂದೆ ನಿನ್ನ ಶ್ರೇಷ್ಠ ಮಾತುಗಳನ್ನು ಆಲೋಚನೆ ಮಾಡಿ ತಿಳಿದುಕೊಂಡಿದ್ದೇವೆ. ಇದು ನಿನ್ನ ದಯೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಇನ್ನು ಮುಂದೆ ನೀತಿ ಮಾರ್ಗದಲ್ಲಿ ನಡೆದುಕೊಂಡು ಬರುವಂತ ಶ್ರಮೆಗಳನ್ನು ಅನುಭವಿಸಿಕೊಂಡು ನಿನಗೋಸ್ಕರ ಬದುಕಿ ಪರಲೋಕವನ್ನು ಸಂಪಾದನೆ ಮಾಡಿಕೊಳ್ಳಲು ಸಹಾಯ ಮಾಡಿ ತಂದೆ. ಮುಂದಿನ ಸಮಯದಲ್ಲಿ ಕ್ರಿಸ್ತನ ರೊಟ್ಟಿ ದ್ರಾಕ್ಷಾರಸ ದೇವರೇ ನಮ್ಮೆಲ್ಲರಿಗೋಸ್ಕರ ಕಾದಿದೆ. ಅದರಲ್ಲಿ ನಾವು ಪಾಲ್ಗೊಳ್ಳಲು ದೇವರೇ ಸ್ವಾಮಿ ನಾವು ಯೋಗ್ಯವಾಗಿ ಜೀವಿಸಲು ತಂದೆ ಅದನ್ನು ತೆಗೆದುಕೊಂಡಂತ ನಂತರ ನಿನ್ನ ಕೆಲಸವನ್ನು ಮಾಡಲು ತಂದೆ ನಿನಗೋಸ್ಕರ ಬದುಕಲು ಸಹಾಯ ಮಾಡಿ. ಈ ವಿಷಯಗಳಲ್ಲಿ ಕೇಳಿದ ಮರೆತಪಟ್ಟ ಎಲ್ಲ ಕಾರ್ಯವನ್ನು ಒದಗಿಸಿಕೊಟ್ಟು ನಡೆಯುವ ಪ್ರಭು ಯೇಸು ಕ್ರಿಸ್ತ ಹೆಸರಿನಲ್ಲಿ ತಂದೆಯೇ ಆಮೆನ್.